ದಕ್ಷಿಣ ಭಾರತದ ಕುಂಭಮೇಳಕ್ಕೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಿಕರು ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 2 ಲಕ್ಷ ಜನ ಮಿಂದೆದ್ದಿದ್ದಾರೆ. ಘಟಾನುಘಟಿಗಳು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ದಕ್ಷಿಣ ಭಾರತದ ಕುಂಭಮೇಳ? ಈ ವರದಿ ನೋಡಿ. ದಕ್ಷಿಣ ಕುಂಭದಲ್ಲಿ ಅಮೃತ ಸ್ನಾನದ ಅಬ್ಬರ. 2.5 ಲಕ್ಷ ಜನರಿಂದ ಪುಣ್ಯ ಸ್ನಾನ. ಕುಂಭಮೇಳ ಎಂದ ಕ್ಷಣ ನಮಗೆಲ್ಲ ತಟ್ಟಂತ ನೆನಪಿಗೆ ಬರೋದೆ ಉತ್ತರ ಭಾರತದ ಪ್ರಯಾಗ್ರಾಜ್ನ ಮಹಾಕುಂಭಮೇಳ. ಕೋಟ್ಯಾಂತರ ಸಾಧು ಸಂತರು, ಲೆಕ್ಕವಿಲ್ಲದಷ್ಟು ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಆದರೆ ಇತ್ತ ದಕ್ಷಿಣದ ಕುಂಭ ಎಂದೇ ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಕುಂಭಮೇಳದಲ್ಲೂ ಲಕ್ಷಾಂತರ ಕನ್ನಡಿಗರು ಪುಣ್ಯ ಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೊಡವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘ ಸ್ನಾನದ ದಿನ 2.5 ಲಕ್ಷಕ್ಕೂ ಅಧಿಕ ಮಂದಿ ತ್ರಿವೇಣಿಯಲ್ಲಿ ಮಿಂದೆದ್ದಿದ್ದಾರೆ. ದಕ್ಷಿಣ ಪ್ರಯಾಗ್ ಖ್ಯಾತಿಯ ತಿ ನರಸೀಪುರದ ಬಳಿ ತಿರುಮಕೂಡಿಲಿನಲ್ಲಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಮಿಂದೆದ್ದಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಲು ಆಗದವರು ಮೈಸೂರಿನ ಕುಂಭಮೇಳಕ್ಕೆ ಭೇಟಿ ನೀಡಿ ಪುನೀತರಾಗಿದ್ದಾರೆ. ಇನ್ನು ಸಂಗಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ, ಶ್ರೀ ಗಣಪತಿ ಮಠದ ಸಚ್ಚಿದಾನಂದ ಶ್ರೀ, ಕಾಗಿನೆಲೆ ಮಠದ ಶಿವಾನಂದಪುರಿ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕುಂಭಮೇಳದ ಧಾರ್ಮಿಕ ಆಚರಣೆಗಳಲ್ಲಿ ಪುಣ್ಯಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಕರ್ನಾಟಕದ ಮಹಾಕುಂಭವು ದಕ್ಷಿಣ ಭಾರತದ ಭಕ್ತರಿಗೆ ಅನುಕೂಲವಾಗಿದ್ದು ಲಕ್ಷಾಂತರ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಮೂಲಕ ಮಾಘ ಪೂರ್ಣಿಮೆಗೆ ಜನಸಾಗರವೇ ಹರಿದು ಬಂದಿದೆ. ವಿನೋದ್ ಪಡುವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ದಕ್ಷಿಣ ಭಾರತದ ಕುಂಭಮೇಳಕ್ಕೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಿಕರು ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 2 ಲಕ್ಷ ಜನ ಮಿಂದೆದ್ದಿದ್ದಾರೆ. ಘಟಾನುಘಟಿಗಳು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ದಕ್ಷಿಣ ಭಾರತದ ಕುಂಭಮೇಳ? ಈ ವರದಿ ನೋಡಿ. ದಕ್ಷಿಣ ಕುಂಭದಲ್ಲಿ ಅಮೃತ ಸ್ನಾನದ ಅಬ್ಬರ. 2.5 ಲಕ್ಷ ಜನರಿಂದ ಪುಣ್ಯ ಸ್ನಾನ. ಕುಂಭಮೇಳ ಎಂದ ಕ್ಷಣ ನಮಗೆಲ್ಲ ತಟ್ಟಂತ ನೆನಪಿಗೆ ಬರೋದೆ ಉತ್ತರ ಭಾರತದ ಪ್ರಯಾಗ್ರಾಜ್ನ ಮಹಾಕುಂಭಮೇಳ. ಕೋಟ್ಯಾಂತರ ಸಾಧು ಸಂತರು, ಲೆಕ್ಕವಿಲ್ಲದಷ್ಟು ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಆದರೆ ಇತ್ತ ದಕ್ಷಿಣದ ಕುಂಭ ಎಂದೇ ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಕುಂಭಮೇಳದಲ್ಲೂ ಲಕ್ಷಾಂತರ ಕನ್ನಡಿಗರು ಪುಣ್ಯ ಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೊಡವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘ ಸ್ನಾನದ ದಿನ 2.5 ಲಕ್ಷಕ್ಕೂ ಅಧಿಕ ಮಂದಿ ತ್ರಿವೇಣಿಯಲ್ಲಿ ಮಿಂದೆದ್ದಿದ್ದಾರೆ. ದಕ್ಷಿಣ ಪ್ರಯಾಗ್ ಖ್ಯಾತಿಯ ತಿ ನರಸೀಪುರದ ಬಳಿ ತಿರುಮಕೂಡಿಲಿನಲ್ಲಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಮಿಂದೆದ್ದಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಲು ಆಗದವರು ಮೈಸೂರಿನ ಕುಂಭಮೇಳಕ್ಕೆ ಭೇಟಿ ನೀಡಿ ಪುನೀತರಾಗಿದ್ದಾರೆ.
ಇನ್ನು ಸಂಗಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ, ಶ್ರೀ ಗಣಪತಿ ಮಠದ ಸಚ್ಚಿದಾನಂದ ಶ್ರೀ, ಕಾಗಿನೆಲೆ ಮಠದ ಶಿವಾನಂದಪುರಿ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕುಂಭಮೇಳದ ಧಾರ್ಮಿಕ ಆಚರಣೆಗಳಲ್ಲಿ ಪುಣ್ಯಸ್ಥಾನದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಕರ್ನಾಟಕದ ಮಹಾಕುಂಭವು ದಕ್ಷಿಣ ಭಾರತದ ಭಕ್ತರಿಗೆ ಅನುಕೂಲವಾಗಿದ್ದು ಲಕ್ಷಾಂತರ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಮೂಲಕ ಮಾಘ ಪೂರ್ಣಿಮೆಗೆ ಜನಸಾಗರವೇ ಹರಿದು ಬಂದಿದೆ. ವಿನೋದ್ ಪಡುವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ದಕ್ಷಿಣ ಭಾರತದ ಕುಂಭಮೇಳಕ್ಕೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಿಕರು ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 2 ಲಕ್ಷ ಜನ ಮಿಂದೆದ್ದಿದ್ದಾರೆ. ಘಟಾನುಘಟಿಗಳು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ದಕ್ಷಿಣ ಭಾರತದ ಕುಂಭಮೇಳ? ಈ ವರದಿ ನೋಡಿ. ದಕ್ಷಿಣ ಕುಂಭದಲ್ಲಿ ಅಮೃತ ಸ್ನಾನದ ಅಬ್ಬರ. 2.5 ಲಕ್ಷ ಜನರಿಂದ ಪುಣ್ಯ ಸ್ನಾನ. ಕುಂಭಮೇಳ ಎಂದ ಕ್ಷಣ ನಮಗೆಲ್ಲ ತಟ್ಟಂತ ನೆನಪಿಗೆ ಬರೋದೆ ಉತ್ತರ ಭಾರತದ ಪ್ರಯಾಗ್ರಾಜ್ನ ಮಹಾಕುಂಭಮೇಳ. ಕೋಟ್ಯಾಂತರ ಸಾಧು ಸಂತರು, ಲೆಕ್ಕವಿಲ್ಲದಷ್ಟು ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಆದರೆ ಇತ್ತ ದಕ್ಷಿಣದ ಕುಂಭ ಎಂದೇ ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಕುಂಭಮೇಳದಲ್ಲೂ ಲಕ್ಷಾಂತರ ಕನ್ನಡಿಗರು ಪುಣ್ಯ ಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೊಡವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನದ ದಿನ 2.5 ಲಕ್ಷಕ್ಕೂ ಅಧಿಕ ಮಂದಿ ತ್ರಿವೇಣಿಯಲ್ಲಿ ಮಿಂದೆದ್ದಿದ್ದಾರೆ. ದಕ್ಷಿಣ ಪ್ರಯಾಗ್ ಖ್ಯಾತಿಯ ತಿ ನರಸೀಪುರದ ಬಳಿ ತಿರುಮಕೂಡಿಲಿನಲ್ಲಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಮಿಂದೆದ್ದಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಲು ಆಗದವರು ಮೈಸೂರಿನ ಕುಂಭಮೇಳಕ್ಕೆ ಭೇಟಿ ನೀಡಿ ಪುನೀತರಾಗಿದ್ದಾರೆ. ಇನ್ನು ಸಂಗಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ, ಶ್ರೀ ಗಣಪತಿ ಮಠದ ಸಚ್ಚಿದಾನಂದ ಶ್ರೀ, ಕಾಗಿನೆಲೆ ಮಠದ ಶಿವಾನಂದಪುರಿ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕುಂಭಮೇಳದ ಧಾರ್ಮಿಕ ಆಚರಣೆಗಳಲ್ಲಿ ಪುಣ್ಯಸ್ಥಾನದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಕರ್ನಾಟಕದ ಮಹಾಕುಂಭವು ದಕ್ಷಿಣ ಭಾರತದ ಭಕ್ತರಿಗೆ ಅನುಕೂಲವಾಗಿದ್ದು ಲಕ್ಷಾಂತರ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಮೂಲಕ ಮಾಘ ಪೂರ್ಣಿಮೆಗೆ ಜನಸಾಗರವೇ ಹರಿದು ಬಂದಿದೆ. ವಿನೋದ್ ಪಡುವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.